ಬ್ಯಾಕ್ಗ್ರೌಂಡ್ ಚೆನ್ನಾಗಿಲ್ಲ, ಪರವಾಗಿಲ್ಲ. ಎಲ್ಲರಿಗೂ ಮತ್ತೊಂದು ಹೊಸ ಬ್ಲಾಗ್ಗೆ ಸ್ವಾಗತ. ಸೊ ಇವತ್ತಿನ ಬ್ಲಾಗ್ನಲ್ಲಿ ಎಂತ ಇರುತ್ತೆ, ಮತ್ತೊಂದು ಶಾಪಿಂಗ್ ಬ್ಲಾಗ್. ಜಸ್ಟ್ ನಾನು ಒಂದೊಂದು ದಿನಕ್ಕೆ ಒಂದೊಂದು ಶಾಪಿಂಗ್ ಮಾಡ್ತಾ ಸುಮ್ಮನೆ ಕಂಟೆಂಟ್ ಏನೋ ಒಂದು ಇರಲಿ ಅಂತ ಮಾಡ್ತಾಯಿದ್ದೀನಿ. ಸೊ ಫಸ್ಟ್ ಇವಾಗ ಏನು ಇದೆಲ್ಲ ಎತ್ತಿಟ್ಟು ಬೆಲ್ಟ್ ಹಾಕ್ಕೊಂಡು ಹೊರಡೋಣ. ಸೊ ಇದು ಎತ್ತಿಟ್ಟು ಬಿಡಿಸಿಕ್ತೀನಿ ಇಲ್ಲಿ ನಿಮಗೆ. ಸೊ ಅದೆಲ್ಲ ಎತ್ತಿಟ್ಟಿದ್ದೀನಿ, ಇವಾಗ ಬೆಲ್ಟ್ ಹಾಕೋತಾ ಇದ್ದೀನಿ. ಯಾವುದೆಲ್ಲ ಫೋನ್ ಚಾರ್ಜರ್ ಬಿಟ್ಟರೆ ಇನ್ಯಾವುದು ಮೈಕು. ಸೊ ಅದೆಲ್ಲ ಎತ್ತಿಟ್ಟು ಇವಾಗ ಬೆಲ್ಟ್ ಹಾಕ್ಕೊಂಡು, ಬೆಲ್ಟ್ ಇಲ್ಲಾಂದರೆ ಜಾರತ್ತಪ್ಪ, ಪ್ಯಾಂಟ್ ಆಗೋಲ್ಲ. ನಾಳೆ ಒಂದಿನೇ. ಸೊ ಅದಕ್ಕೆ ಇವತ್ತು ಶಾಪಿಂಗ್ ಆಗಲೇಬೇಕು. ಬನ್ನಿ. ಅದು ಪ್ಯಾಂಟ್ ಅಷ್ಟೇ, ಟ್ರ್ಯಾಕ್ ಪ್ಯಾಂಟು. ಅದು ಯಾವ ತೊಗೊಳ್ಳಿ ನನಗೂ ಗೊತ್ತಾಗ್ತಿಲ್ಲ. ಕ್ರಿಕೆಟ್ ಟೈಪ್ ಅಂದರೆ ಸ್ವಲ್ಪ ಕೆಳಗಡೆ ಬಾಟಮ್ ನ್ಯಾರೋ ಬರುತ್ತೆ, ಇಲ್ಲ ನಾರ್ಮಲ್ ನನಗಿಷ್ಟ ಆ ಥರ ನನಗೆ ಇಷ್ಟ ಆಗಲ್ಲ. ಯಾಕಂದರೆ ನಾನು ಜಾಸ್ತಿ ಆದರೂ ಯೂಸ್ ಮಾಡಲ್ಲ. ನನಗೆ ಸ್ವಲ್ಪ ಬ್ಯಾಗಿ ಟೈಪ್ ಇಷ್ಟ ಆಗುತ್ತಲ್ವ, ಬ್ಯಾಗಿ ಟೈಪು ತಗೊಳ್ಳೋದು ಗೊತ್ತಿಲ್ಲ. ಇವಾಗ ನೆನ್ನೆ ನೋಡಿ ಬಂದಿದ್ದೀನಿ. ನೆನ್ನೆ ರೆಡ್ ಕಲರ್ ತುಂಬ ಇಷ್ಟ ಆಗಿದೆ. ನನ್ನ ಪ್ರಕಾರ ರೆಡ್ಡೇ ತೊಗೋತೀನಿ, ಯಾಕಂದರೆ ಇಷ್ಟ ಆಗಿರೋ ತೊಗೊಳ್ಳೋಣ ಅಂತ ಅಷ್ಟೇ. ಓಕೆನಾ? ನೋಡೋಣ, ಅಲ್ಲಿ ಹೋಗಿ ಸ್ವಲ್ಪ ನೋಡ್ತೀನಿ. ಇವಾಗ 3 ಗಂಟೆಗೆ ಟೈಮ್ ಆಗಿದೆ. ಟೈಮು ಅಲ್ಲಿ ಇಟ್ಬಿಟ್ಟಿದ್ದೀನಿ ಫೋನು. 3 ಗಂಟೆಗೆ ಇವಾಗ ಹೋಗೋಣ. ಜಸ್ಟ್ ನನ್ನ ಪರ್ಸ್ ಅಷ್ಟೇ ತಗೊಳ್ತಿದ್ದೀನಿ. ಇದರಲ್ಲಿ ಎಷ್ಟಿದೆ, 400 ಹತ್ರ ಇದೆ. ಸೊ ಸಾಕು ಅನ್ಕೋತೀನಿ ಅಷ್ಟೇ. 300 ರೂಪೀಸ್ ಬರುತ್ತೆ ಅಷ್ಟೇ. ಓಕೆನಾ? ಬನ್ನಿ ಹೋಗೋಣ. ಅದು ಶಾಪ್ ನೋಡೋದಕ್ಕೆ ನಿಮಗೆ ಸೆಕೆಂಡ್ ಹ್ಯಾಂಡ್ ಥರ ಕಾಣಿಸ್ಬೋದು, ಬಟ್ ಆ ಪ್ರಾಡಕ್ಟ್ ಏನಿದೆ ಕೆಲವೊಂದು ಇವಾಗ ಟ್ರ್ಯಾಕ್ ಪ್ಯಾಂಟೆಲ್ಲ ಹೊಸ ಥರನೇ ಇದೆ, ಹೊಸದೇ ಅದು. ಬನ್ನಿ ಇವಾಗ ಹೋಗೋಣ. ಟೈಮ್ ಜಾಸ್ತಿ ಇತ್ತು, ಏನು ಚಪ್ಪಲ್ ಹಾಕ್ಕೊಂಡು ಹೋಗೋದು ಎಷ್ಟೇ ಅಲ್ವಾ. ಸ್ವಲ್ಪ ನೀರು ಕುಡ್ಕೊಂಡು ಹೋಗ್ಬಿಡೋಣ. ಬನ್ನಿ, ಲೆಟ್ಸ್ ಗೋ. ಫಸ್ಟು ಫ್ಯಾನ್ ಆಫ್, ಲೈಟ್ ಆಫ್ ಮಾಡಿದ್ರೆ ಆಫ್ ಆಯಿತು. ಬನ್ನಿ ಹೋಗೋಣ. ಎಷ್ಟೆಲ್ಲ ಬನ್ನಿ 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 ಅಂತ ಹೇಳೋದು. ಎವ್ರಿಥಿಂಗ್ ಫಿನಿಶ್, ಲೆಟ್ಸ್ ಗೋ. ಸೊ ಈ ಏರಿಯಾದಲ್ಲಿ ಫಸ್ಟ್ ಟೈಮ್ ಬಂದಿರೋದು. ಸೊ ಇಲ್ಲಿ ಪ್ರೊಡಕ್ಷನ್ ಆ ಥರ ಸ್ವಲ್ಪ ಜಾಸ್ತಿ ಇದೆ ಅಂದ್ಕೊಳ್ತೀನಿ. ನೋಡಿ ನಿನ್ನೆ ಹೆಂಗೆ ಕಾಣಿಸ್ತಿದೆ ಅಂತ. ಆಯ್ತು, ಈ ಬಿಸಿಲಲ್ಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಹೋಗೋಣ. ಇಲ್ಲಿ ಹತ್ರನೇ ತಲುಪಾಗೈತೆ. ಇದೊಂದು ಸ್ವಲ್ಪ ಶಾರ್ಟ್ ರೂಟ್ ಇಟ್ಕೊಂಡು ಬಂದಿರೋದ್ರಿಂದ ನನಗೂ ಸ್ವಲ್ಪ ಈಸಿ ಆಯಿತು. ಇಲ್ಲಿ ಅಲ್ಲೋಗೊಂದು ಟರ್ನ್ ತಗೊಂಡ್ರೆ ಸಿಗುತ್ತೆ. ಬನ್ನಿ. ಸೊ ಈ ರೋಡಲ್ಲಿ ಇದಕ್ಕೂ ಅಂತೂ ಮುಂಚೆ ಒಂದ್ಸಲ ಬಂದಿದ್ವಿ. ಲಾಸ್ಟ್ ಟೈಮ್ ಒಂದು ನೈಟಲ್ಲಿ ವ್ಲಾಗ್ ಮಾಡಿದ್ವಲ್ಲ, ಯೋಚನೆ ಇದೆಯಾ? ಸೊ ಅವಾಗ ಫುಲ್ ಮಾರ್ಕೆಟ್ ಇತ್ತು, ಆ ಟೈಮಲ್ಲಿ ಬಂದಿದ್ವಿ. ಇವಾಗ ಇಲ್ಲಿ ಫುಲ್ಲು ಆ ಟೈಮಲ್ಲಿ ನೈಟಲ್ಲಿ ಅಷ್ಟೇ ಮಾರ್ಕೆಟು ಹಾಕಿರ್ತವೆ. ಇವಾಗಿಲ್ಲ. ಇವಾಗ ಡೈರೆಕ್ಟ್ ಎಲ್ಲಿದು ಶಾಪಲ್ಲಿ ನಾನು ಮರ್ತೋಗಿದೆ. ಲಾಸ್ಟ್ ಟೈಮ್ ನಾನು ಇವ್ರ ಜೊತೆ ಬಂದಿರೋದು, ಯಾರು ನಮ್ಮ ರೂಮೇಟ್ ಜೊತೆ. ಹೋಗಿ ರಿಟರ್ನ್ ಬಂದೇ ಬಿಟ್ಟೆಲ್ಲ. ಸ್ವಲ್ಪ ಬಿಡ್ತೀವಿ ರೂಮಲ್ಲಿ ಹೋಗಿ ವ್ಲಾಗ್ ಮಾಡೋದು. ಇವಾಗ ಮಿನಿ ವ್ಲಾಗು ಆಗಲಿಲ್ವಾ, ಹೊರಗಡೆ ಹೋಗ್ಬೇಕಾ ನೋಡೋಣ. ಟೈಮ್ ಇದೆ, ಮತ್ತೆ ಹೋಗೋಣ. ಬನ್ನಿ. ಇನ್ನು ರೂಮಲ್ಲಿ 8 ನಿಮಿಷ ಅಲ್ಲಿರುತ್ತೆ. ಸ್ಕ್ರೀನ್ ಇರಲಿ ಬಿಡುಗರು, ಏನಾಗಲ್ಲ. ಬನ್ನಿ ಇವಾಗ ತಗೊಂಡು ಬಂದಿರೋ ಪ್ಯಾಂಟ್ ತೋರಿಸೇ ಬಿಡ್ತೀನಿ ನಿಮಗೆ. ಇಲ್ಲಿ ನೋಡಿ, ಪ್ಯಾಂಟು ಹಾಕ್ಕೊಂಡು ಒಂದು ತೋರಿಸ್ತೀನಿ. ಅವ್ನು ಹೆಂಗೆ ಹೇಳಿದ್ರು ಕಮ್ಮಿ ಆಗಲ್ಲ ಅಂದ್ಬಿಟ್ಟು 300 ರೂಪೀಸ್ ತೊಗೊಂಡೇ ಬಿಟ್ಟ. ಏನು ದೊಡ್ಡ ಸಿಸ್ಟಮು, ಒಂದು ಲ್ಯಾಪ್ಟಾಪ್ ಇಟ್ಕೊಂಡು ಕೂತ್ಬಿಟ್ಟವನಪ್ಪ. ಇಲ್ಲಿ ನೋಡಿ, ಥ್ಯಾಂಕ್ ಯು, ವಿಸಿಟ್ ಅಗೇನ್, ಹ್ಯಾವ್ ಅ ನೈಸ್ ಡೇ, ನೋ ರಿಟರ್ನ್ ನೋ ಎಕ್ಸ್ಚೇಂಜು. ಅದಕ್ಕೆ ಬಿಲ್ ಇಟ್ಕೊಳ್ಳಿ ಅನ್ನೋದವನು. ಅವನ ಐಡಿಯಾ ಗೊತ್ತಿಲ್ವ ನನಗೆ? ಹಾಂ ಸರಿ, ನೋಡಿದ್ದೀನಿ. ಬಂದು ಇನ್ನೊಂದ್ಸಲ ಹಾಕ್ಕೊಂಡು ತೋರಿಸ್ತೀನಿ. ಇಲ್ಲಿ ಒಂದ್ಸಲ ಹಂಗೆ ತೋರಿಸೋಣ. ಚೆನ್ನಾಗಿದೆ. ಈ ಕಡೆ ಫಸ್ಟ್ ಆಫ್ ಆಲ್ ಇದ್ರದ್ದು ಬ್ರ್ಯಾಂಡ್ ಒಂದ್ಸಲ ದೂರದಿಂದ ನೋಡಿ, ಗೊತ್ತಾಯ್ತಾ? ಅಡಾನ್ಸ್ ಅಂತೆ, ಅಡಾನ್ಸ್ ಈ ಥರದೊಂದು ಬ್ರ್ಯಾಂಡ್ ಉಂಟಾ? ಚೆನ್ನಾಗಿದೆ ನೋಡಿ. ನೋಡೋದಕ್ಕೇನೋ ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಕೊಂಡು ಒಂದ್ಸಲ ನಾನು ವೀಡಿಯೋ ಮಾಡಿ ನಾನು ನೋಡಿದ್ರೆ ನನಗೆ ಗೊತ್ತಾಗೋದು. ಚಾರ್ಜರು ಚಾರ್ಜ್ ಇಟ್ಟು ಅದ್ರ ಮೇಲೆ ನಾನು ಎಲ್ಲಿ ನಿಮ್ಗೆ ತೋರಿಸ್ತೀನಿ. ಇವಾಗ ಮಿರರಲ್ಲಂತೂ ನೋಡಿಕೊಂಡೆ, ಮಿರರ್ ಓಕೆ ಕಾಣಿಸ್ತಿದೆ. ನೀವಿಲ್ಲಿರಿ, ದೂರಕ್ಕೆ ಹೋಗಿ ತೋರಿಸ್ತೀನಿ. ಕಾಣಿಸ್ತಿದೆಯಾ? ಎಲ್ಲಿ ಚೆನ್ನಾಗಿ ಪರ್ಫೆಕ್ಟ್ ಎಂಡು ಅಷ್ಟೇ. ಹೆಂಗಿದೆ? ಸೊ ಬ್ಯಾಕ್ ಸೈಡು ಅಂದರೆ ಇದು ಕ್ರಿಕೆಟ್ಗೆ ಅಂತ ತಗೊಂಡಿರೋದು, ಅದಕ್ಕೆ ಕೆಳಗಡೆ ನ್ಯಾರೋ ಇದೆ. ದಟ್ಸ್ ಫೈನ್. ಅದು ಬಿಟ್ಟರೆ ಇನ್ನೆಲ್ಲ ಓಕೆ. ಅಂದರೆ ಕ್ರಿಕೆಟ್ಗೆ ಅಂತ ಸ್ವಲ್ಪ ನೀವು ಡೈಲಿ ಯೂಸ್ಗೂ ಆಗುತ್ತೆ. ಚೆನ್ನಾಗಿದೆ ಅಲ್ವಾ? ಓಕೆನಾ? ಹಿಂಗೆ ಬರುತ್ತೆ. ಅಡಾನ್ಸ್ ವಾಯ್ಸ್ ಕೇಳಿದೆ, ಗೊತ್ತಿಲ್ಲ ಇದ್ಯಾವ ಆ್ಯಂಗಲ್ಲು. ಓಕೆ ಅಷ್ಟೇನಾ? 8 ನಿಮಿಷ ಆಗಿಲ್ಲ ಅಂದ್ರೆ ಅಷ್ಟೇ ಹೇಳೋಂಗಿಲ್ಲ ಗುರು. ನೀನು ಗೊತ್ತಲ್ಲ, ನೀನು ಏನಾಡು.
ಇವಾಗ ಇದನ್ನ ತೆಗೆದು ಬ್ಯಾಗ್ ಮಾಡಿ ಇಟ್ಟು ಇನ್ನೂ ಟೈಮ್ 4:13 ಆಗಿದೆ. ಆಟಾಡಕ್ಕೆ ಹೋಗೋಣ ಅನ್ಕೋತೀನಿ ಅಲ್ವಾ. ಇನ್ನೇನು ವೀಡಿಯೋ ರೆಕಾರ್ಡ್ ಆಗೈತೆ, ಕೆಲಸ ಎಲ್ಲ ಮುಗ್ದೈತೆ. ಯಾಕೆಂದರೆ ಎಕ್ಸಾಕ್ಟ್ ಎಲ್ಲ ಟೈಮ್ ಮುಗಿಸಿದ್ದೀನಿ, ಅಂದ್ಕೊಂಡಂಗೆ ಇವತ್ತು ಮಾಡಿದ್ದೀನಿ ಅಷ್ಟೇ. ಇವತ್ತು ಆ್ಯಕ್ಚುಲಿ ಪರ್ಫೆಕ್ಟ್ ಡೇ ಅನ್ಬೋದು. ಬಟ್ ನನಗೆ ಈ ದಿನದಲ್ಲಿ ಒಂದು ಮೈನಸ್ ಪಾಯಿಂಟ್ ಏನು ಅನಿಸ್ತು ಅಂದರೆ, ನಾನು ಇವತ್ತೇ ನನ್ನ ಲೈಫಲ್ಲಿ ಸ್ವಲ್ಪ ಅಂದರೆ ಲೈಫಲ್ಲಿ ಅಂತ ಹೇಳೋಂಗಿಲ್ಲ, ಈ ಊಟ ಬಿಸಾಕ್ಬಿಟ್ಟಿದ್ದೀನಿ ಗುರು ಇವತ್ತು. ನಾನು ಯಾಕೆ ಗೊತ್ತಿಲ್ಲ, ಮಾರ್ನಿಂಗು ಅಷ್ಟೇ ಸ್ವಲ್ಪ ಏನು ಹೇಳಿದೆ ಅದಕ್ಕೆ ಅತಿಯಾಸೆ ಇರ್ಬೋದು, ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ಬಿಟ್ಟಿದ್ದೀನಿ. ಅದನ್ನೇ ಇವಾಗ ಮಧ್ಯಾಹ್ನ ನೋಡಿದ್ರೆ ಊಟ ಹಾಕ್ಕೊಂಡು ಬಂದೆ, ಊಟ ಮಾಡೋಕ್ಕಾಗ್ತಿಲ್ಲ. ಬೆಳಿಗ್ಗೆದೆ ಕರಗಿಲ್ವೇನೋ. ನನಗೆ ಫುಡ್ ವೇಸ್ಟ್ ಮಾಡಿಬಿಟ್ಟು, ಅಂದರೆ ನಾನು ತುಂಬ ದಿನ ಇದ್ದಿದ್ದಾರೆ ಎಸೆಯೋದೆ. ಅಂದರೆ ನನಗೆ ಯೋಚನೆ ಇಲ್ಲ ನಾನು ಯಾವಾಗ ಈ ಥರ ಫುಡ್ ಎಸಿತಿದ್ದೆ ಅಂತ. ಅಂದರೆ ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳೋದು, ಇಲ್ಲ ಹಾಕ್ಕೊಂಡ್ಬಿಟ್ಟು ಹೊಟ್ಟೆ ತುಂಬಿದ್ರು ಅಂದರೆ ಅನ್ಸತ್ತಲ್ಲ ಇವರು ಅಂತ ಒಂದು 2 ಬಾಯಿದ್ರು ಊಟ ಮಾಡಿಬಿಡ್ತೀನಿ ಕಷ್ಟಪಟ್ಟು. ಅಂದರೆ ಬಿಸಾಕೋಕ್ಕೆ ಇಷ್ಟ ಆಗಲ್ಲ ನನಗೆ. ನನ್ನ ಮನೆಯಲ್ಲೆಲ್ಲಾದರೆ ಓಕೆ ಪರವಾಗಿಲ್ಲ, ನಾಯಿಗಳಿಗೆ ಹಾಕ್ಬಿಡೋದು, ಇಲ್ಲಿ ಎಲ್ಲಿ ಹಾಕಲಿ ತೊಗೊಂಡು ಬಿಸಾಕಬೇಕಷ್ಟೇ. ಬೀದಿ ನಾಯಿಗೆ ಹೋಗಿ ಹಾಕೋಕೆ ಬರಲ್ಲ, ಆಗ್ಬಿಟ್ಟು ಬರ್ಬೋದೇನು ಅಲ್ವಾ, ಹಂಗೆ ಹೇಳ್ತೀರ ನೀವು. ನಿಮ್ಮಂಥವ್ರನ್ನ ಗೊತ್ತಿಲ್ವಾ, ನೀವಂಥವೇ ಕಮೆಂಟ್ ಮಾಡೋರು ಹೋಗಾಕೆ ಬರ್ಬೋದು. ಇವಾಗ ಸ್ವಲ್ಪ ಆ್ಯಕ್ಟಿಂಗು ತೋರಿಸ್ತೀನಿ ನಿಮಗೆ, ನೋಡೋಣ. ಇವಾಗ ಫುಲ್ ಸ್ಯಾಡ್ ಆದರೆ ಹೆಂಗಿರ್ತಾರೆ, ಪ್ರೀತಿ ಅದು ಬಿಡಿ. ಅಂದರೆ ಈ ಆ್ಯಕ್ಟಿಂಗ್ ಕಲಿಯವರಿಗೆ ನವರಸಗಳು ಗೊತ್ತಿರಬೇಕು. ಇದು ನವರಸಗಳು ಅಂದರೆ ನವರಸ ನನಗೂ ಯಾವುದು ಅಂತೆಲ್ಲ ಗೊತ್ತಿಲ್ಲ. ನವರಸ ನಾಯಕ ಜಗ್ಗೇಶ್ ಸರ್ ಅವ್ರ ಥರ ಟ್ರೈ ಮಾಡೋಣ. ಕಾಮ, ಇದೆಲ್ಲ ವರ್ಡ್ಸ್ ಆ್ಯಕ್ಚುಲಿ ವಿ ಶುಡ್ ನಾಟ್ ಯೂಸ್ ಇಯರ್ ಐ ಥಿಂಕ್ ಅಲ್ವಾ. ಅಂದರೆ ಅದೇನೋ ಬರುತ್ತೆ, ಕ್ರೋಧ ಅಂದರೆ ಸಿಟ್ಟು. ಚೆನ್ನಾಗಿತ್ತಾ ಆ್ಯಕ್ಟಿಂಗ್? ಅಯ್ಯೋ ಇದು 2 ನಿಮಿಷದ ಐತಲ್ಲ ಗುರು, ಈ ಟೈಮಿಂಗೆಲ್ಲ ಸೆಟ್ ಮಾಡಿ ನಾನು ಎಷ್ಟಂತ ಆಗಿದೆ ಅಂತ ನೋಡ್ಬಿಡ್ತೀನಿ ಆಯಿತಾ. ಅಲ್ಲೇ ನಿಮ್ಗೆ ಸಿಗ್ತೀನಿ. ಫಸ್ಟ್ ಇವಾಗ ಈ ಪ್ಯಾಂಟ್ ಬಿಚ್ಚಿಬಿಟ್ಟು ವಾಪಸ್ ಇಟ್ಟು ಅಲ್ಲೇ ಹಿಂಗೆ ಇಟ್ಬಿಡೋಣ ಬನ್ನಿ. ಅದಾದಮೇಲೆ ಈ ಪ್ಯಾಂಟ್ ಹಾಕೊಂಡು ಸಿಗ್ತೀನಿ ನಿಮಗೆ, ಓಕೆನಾ. ಇಲ್ಲಿಗೆ ಮೊದಲ ಬಾರಿಗೆ ಬಂದಿರುವೆ ನಾನು, ಮಾತಲ್ಲಿ ಮಾತ್ರ. ಅಂದರೆ ಕ್ಯಾಮ್ರಾದಲ್ಲಿ ಇಷ್ಟು ಚೆನ್ನಾಗಿ ಮಾತಾಡುವಂಥ ನಾನು ಎದುರಿಗೆ ಸಿಕ್ಕಾಗ ಇದನ್ನು ಎಕ್ಸ್ಪೆಕ್ಟ್ ಹೋಗಲಿ. ದಯವಿಟ್ಟು ನೀವು ಈತ ಒಬ್ಬ ಮನುಷ್ಯ ಅಂತ ಕೂಡ ತಿಳ್ಕೊಬೇಡಿ, ಆ ರೀತಿ ನಾನು ವರ್ತನೆಯನ್ನು ಮಾಡುತ್ತೇನೆ. ಓಕೆ, ಬಟ್ಟೆ ಹೋಗ್ದಾಕಿರೋದಿದೆ, ಶೂ ಒಣಗಕ್ಕಿರೋದಿದೆ, ಎಲ್ಲ ಮಾಡೋಕ್ಕಿದೆ. ಇದೆಲ್ಲ ಕೆಲಸ ಬಂದ್ಮೇಲೆ ಧೋನಿ ಮಾಡ್ತಾನೆ, ಇಲ್ಲ ಟೀ ಕುಡ್ದು ಮಾಡ್ಬೋದೇನು. 4:18 4:30 ಹೊರಗಡೆ. ಅಷ್ಟೊತ್ತಿಗೆ ಆ ಕೆಲಸ ಎಲ್ಲ ಮುಗಿಸ್ಕೊಂಡು ಆ ಕೆಲಸ ನಿಮ್ಗೆ ತೋರಿಸ್ಬೇಕಾ? ಆಗಲ್ಲ, ಓಕೆನಾ. ಸಾರಿ ದಯವಿಟ್ಟು ಕ್ಷಮಿಸ್ಬಿಡಿ. ಈ ವ್ಲಾಗು ಮುಂದೆ ಒಂದಿನ ವೈರಲ್ ಆಗ್ಬೋದು ಅಲ್ವಾ, ನನಗನ್ಸುತ್ತೆ ಆ ಥರ. ಮುಂದೊಂದು ದಿನ ನಾನು ವೈರಲ್ ಆಗಿ ನನ್ನ ಕೈಯಲ್ಲಿ ಕಾರು ಗೀರು ಬೈಕು ಎಲ್ಲ ಇರ್ಬೋದು. ಆವಾಗ ನೀವು ಇದನ್ನ ತೆಗೆದು ಎಡಿಟಿಂಗ್ ಮಾಡಿ ಹಾಕ್ಬೋದು ಅಲ್ವಾ. ಅಂದರೆ ಯಾರು ಆಗ್ತಾರೆ ಯಾರು ಗೊತ್ತು, ಯಾರು ಫೇಮಸ್ ಆಗ್ತಾರೆ ಏನಾಗ ಒಂದು ಗೊತ್ತಿಲ್ಲ. ಜೀವನವೇ ಒಂದು ಚಲನಚಿತ್ರ ಥರ, ಕ್ಲೈಮ್ಯಾಕ್ಸ್ ಯಾವಾಗ ಬರುತ್ತೆ, ಎಂಡಿಂಗ್ ಯಾವಾಗುತ್ತೆ ಅವೆಲ್ಲ ಗೊತ್ತಾಗಲ್ಲ. ಅಂದರೆ ಮೂವಿಯಲ್ಲಿ ಎಂಡಿಂಗ್ ಗೊತ್ತಾಗ್ಬಿಡುತ್ತೆ ನಮಗೆ, ಎಷ್ಟು ಟೈಮಿಂಗ್ ಅಂತ ಗೊತ್ತಾಗ್ಬಿಟ್ಟಿರುತ್ತಲ್ಲ. ಹೆಂಗೆ ಗೊತ್ತಾಗಿರುತ್ತೆ ನಿಜ ಅಂದರೆ ನಮ್ಗೆ ಗೊತ್ತಿರುತ್ತೆ 2 to 3 hours ಇರುತ್ತೆ ಮೂವಿ ಅಂತ, ಹಾಗೆ ಅಷ್ಟೇ. ಜಾಸ್ತಿ ಕಾಮಿಡಿ ಎಲ್ಲ ಬೇಡ. ನಿಮಗೆ ಈ ವ್ಲಾಗ್ ಹೆಂಗೆ ಅನಿಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬಿಡಿ ಗಾಯ್ಸ್, ಪ್ಲೀಸ್. ನಾನು ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ನಾನು ನಿಮಗೆ ಸಿಗ್ತೀನಿ ಮತ್ತೊಂದು ಮತ್ತೊಂದು ಹೊಸ ವ್ಲಾಗ್ನಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಬಾಯ್. ಓಟ್ ಬರ್ತೀಯಾ? ಟಾಟಾ.